ಲೇಡೀಸ್ ಅಂಡ್ ಜೆಂಟಲ್ಮನ್, ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಕುರ್ಚಿ ಕದನ ಕಾವೇರಿದೆ. ಈ ಮಧ್ಯೆ ಸಿಎಂ ಸಿದ್ದರಾಮಯ್ಯ ದೇವರಾಜು ಅರಸು ಅವರ ದಾಖಲೆಯನ್ನ ಮುರಿದಿದ್ದಾರೆ. ರಾಜ್ಯದ ದೀರ್ಘಾವಧಿ ಸಿಎಂ ಎಂಬ ದಾಖಲೆ ಬರೆದಿದ್ದಾರೆ. ಈ ಬೆನ್ನಲ್ಲೇ ಸಿದ್ದರಾಮಯ್ಯ ಮತ್ತೊಂದು ದಾಖಲೆಯನ್ನ ಬರೆಯೋದಕ್ಕೆ ಮುಂದಾಗಿದ್ದಾರೆ. ಹಾಗಾದ್ರೆ ಏನದು ಸಿಎಂ ಸಿದ್ದರಾಮಯ್ಯ ಅವರ ಆ ಹೊಸ ದಾಖಲೆ ಅಂತೀರಾ? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಿ ಫೋಕಸ್ ಟಿವಿ. ಸಿಎಂ ಕುರ್ಚಿ ಕದನ ಕಾವೇರಿದೆ. ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ನಾನಾ ನೀನಾ ಅಂತ ಪ್ರತಿಷ್ಠೆಗಿಳಿದಿದ್ದಾರೆ. ಈ ಮಧ್ಯೆ ಕಾದು ಕಾದು ಬೇಜಾರಾಗಿರುವ ಡಿಕೆ ಶಿವಕುಮಾರ್ ಒಕ್ಕಲಿಗ ಟ್ರಂಪ್ ಕಾರ್ಡ್ ಅನ್ನ ಪ್ರಯೋಗ ಮಾಡಿದ್ದಾರೆ. ಈ ಬೆನ್ನಲ್ಲೇ ಮೈಸೂರಿನಲ್ಲಿ ರಾಹುಲ್ ಗಾಂಧಿಯನ್ನ ಭೇಟಿಯಾಗಿದ್ದಾರೆ. ಈ ವೇಳೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಅಲ್ಲೇ ಇದ್ರು. ಇಬ್ಬರು ರಾಹುಲ್ ಗಾಂಧಿ ಜೊತೆ ಮಾತುಕತೆ ನಡೆಸಿದ್ದಾರೆ. ಮೈಸೂರಿನಿಂದ ರಾಹುಲ್ ಗಾಂಧಿ ಅವರು ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಊಟಿಗೆ ಹೋಗಿದ್ರು. ಈ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಅವರ ಕುರ್ಚಿ ಲೆಕ್ಕ ಪಕ್ಕ ಆಗಿದೆ. ರೊಕ್ಕ ಲೆಕ್ಕ ಪ್ರೆಸೆಂಟ್ ಮಾಡೋದಕ್ಕೆ ಸದೃಢರಾಗಿದ್ದಾರೆ. ರಾಹುಲ್ ಗಾಂಧಿ ಜೊತೆ ಮಾತುಕತೆ ನಡೆಸಿದ ಬಳಿಕ ಸಿಎಂ ಸಿದ್ದರಾಮಯ್ಯ ವಿಶ್ವಾಸವನ್ನ ಮತ್ತಷ್ಟು ವೃದ್ಧಿಸಿಕೊಂಡಿದ್ದಾರೆ. ಮಾರ್ಚ್ನಲ್ಲಿ ಬಜೆಟ್ ಮಂಡಿಸೋದು ನಿಶ್ಚಿತ. ಮಾರ್ಚ್ ಮೊದಲ ವಾರ ಬಜೆಟ್ ಮಂಡಿಸುತ್ತೇನೆ ಅಂತ ಕೂಡ ಮಾತನಾಡಿದ್ದಾರೆ. ಈ ಮೂಲಕ ನಾನೇ ಸಿಎಂ ಎಂಬುದನ್ನ ಮತ್ತೊಮ್ಮೆ ಸಾಬೀತು ಮಾಡಿದ್ದಾರೆ. ಮುಂದುವರೆದ ಬಜೆಟ್ ತಯಾರಿ, ಬಜೆಟ್ ಯಾವಾಗ? ಬಜೆಟ್ ಮೋಸ್ಟ್ಲಿ ಇನ್ ದಿ ಮಂತ್ ಆಫ್ ಮಾರ್ಚ್ ಫಸ್ಟ್ ವೀಕ್ ಆಗ್ಬೋದು, ಅಥವಾ ಅದಕ್ಕಿಂತ ಮುಂಚೆ ಫಸ್ಟ್ ವೀಕ್ ಆಗುತ್ತೆ. ಇನ್ನು ಇದೇ ವೇಳೆ ಸಿಎಂ ಬದಲಾವಣೆ ಮಾತೇ ಇಲ್ಲ, ಹೈಕಮಾಂಡ್ ಮಾತು ಅಂತಿಮ ಅಂತ ಕೂಡ ಹೇಳಿದ್ದಾರೆ. ನಾಯಕತ್ವ ಬದಲಾವಣೆ ಮಾತಿಲ್ಲ. ನಾನು ಎಲ್ಲದರಲ್ಲೂ ಕೂಡ ಹೇಳಿದ್ದೀನ, ಎಲ್ಲಾದ್ರೂ ಮಾತನಾಡಿದ್ದೀನ, ಅಥವಾ ಡಿಕೆ ಶಿವಕುಮಾರ್ ಹೇಳಿದ್ದಾರಾ? ಈ ರೀತಿಯಾಗಿ ನಾವಿಬ್ರು ಕೂಡ ಹೇಳಬೇಕು. ಯಾರೋ ಹೇಳಿದ್ದನ್ನ ನೀವು ಗಮನಿಸಬಾರದು. ಯಾರಾದ್ರೂ ಶಾಸಕರು ಹೇಳಿದ್ರೆ ಅದು ಅವರ ವೈಯಕ್ತಿಕ ಅಂತ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ. ಇನ್ನೊಂದೆಡೆ ಡಿಕೆ ಶಿವಕುಮಾರ್ ಕೊಟ್ಟಂತ ಮಾತನ್ನ ತಪ್ಪಬೇಡಿ ಅಂತ ಪರೋಕ್ಷವಾಗಿ ಹೇಳ್ತಾ ಇದ್ದಾರೆ. ಈ ಬಗ್ಗೆ ನೀವೇನಂತೀರಿ ಎಂಬ ಪ್ರಶ್ನೆಗೆ ಸಿದ್ದರಾಮಯ್ಯ ಅವರು ಕೂಡ ಚಾಣಾಕ್ಷತನೆಯಿಂದ ತಪ್ಪಿಸಿಕೊಂಡಿದ್ದಾರೆ. ಇದೆಲ್ಲವೂ ಕೂಡ ಅವರ ಸೃಷ್ಟಿ ಅಲ್ಲ, ಅದೆಲ್ಲವೂ ಕೂಡ ನಿಮ್ಮ ಮಾಧ್ಯಮಗಳ ಸೃಷ್ಟಿ ಅಂತ ಸಿದ್ದರಾಮಯ್ಯನವರು ಮೆತ್ತಗೆ ನುಣುಚಿಕೊಂಡಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿರುವಂತಹ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಜೊತೆ ಸಿಎಂ ಕುರ್ಚಿ ಹಂಚಿಕೆ ಬಗ್ಗೆ ಯಾವುದೇ ಮಾತುಕತೆ ನಡೆದಿಲ್ಲ. ಅವರು ಊಟಿಗೆ ಹೋಗೋದಕ್ಕೆ ಬಂದಿದ್ರು, ಅಲ್ಲಿಗೆ ಹೋಗಿದ್ದಾರೆ, ಮತ್ತೆ ಮೈಸೂರಿಗೆ ಬರ್ತಾರೆ ಅಂತ ಮಾತನಾಡಿದ್ರು. ಮನೆಗೆ ಬ್ರೇಕ್ಫಾಸ್ಟ್ ಹೋಗಿದ್ದೆ, ನಮ್ಮ ಮನೆಗೆ ಅವ್ರು ಬ್ರೇಕ್ಫಾಸ್ಟ್ ಬಂದಿದ್ರು, ಮಾತಾಡಿದ್ದೀವಿ. ಇಬ್ರು ಮಾತಾಡಿರೋದು ಏನಪ್ಪಾ ಅಂತಂದ್ರೆ ಹೈಕಮಾಂಡ್ ಅವ್ರು ಏನು ಹೇಳ್ತಾರೆ ಅದ್ರ ಪ್ರಕಾರ ನಡ್ಕೋಬೇಕು ಅಂತ ಹೇಳಿದ್ರು. ಮಾರ್ಚ್ನಲ್ಲಿ ರಾಜ್ಯ ಬಜೆಟ್ ಅನ್ನ ಮಂಡಿಸುವ ಸಲುವಾಗಿ ವಿಶೇಷವಾದ ಅಧಿವೇಶನ ಕರೆಯುತ್ತೇವೆ. ಇದಕ್ಕೆ ಪೂರ್ವಭಾವಿಯಾಗಿ ಜನವರಿ 14ರಂದು ಸಚಿವ ಸಂಪುಟ ಸಭೆ ಕೂಡ ಕರೆಯುತ್ತೇವೆ ಅಂತ ಮಾತನಾಡಿದರು. ಒಟ್ಟಾರೆ ರಾಹುಲ್ ಗಾಂಧಿ ಭೇಟಿ ಬಳಿಕ ಸಿಎಂ ಸಿದ್ದರಾಮಯ್ಯ ಅವರ ವಿಶ್ವಾಸ ಮತ್ತಷ್ಟು ವೃದ್ಧಿಯಾಗಿದ್ದು ಬಜೆಟ್ ಮಂಡಿಸೋದು ಪಕ್ಕಾ ಆಗಿದೆ. ಹೀಗೆ ರೊಕ್ಕ ಲೆಕ್ಕದ ಮೂಲಕ ಸಿದ್ದರಾಮಯ್ಯ ಅವರ ಸಿಎಂ ಕುರ್ಚಿ ಲೆಕ್ಕ ಮತ್ತಷ್ಟು ಪಕ್ಕಾ ಆಗಿದೆ. ಆದರೆ ಡಿಸಿಎಂ ಡಿಕೆ ಶಿವಕುಮಾರ್ ಇದಕ್ಕೆಲ್ಲ ಸೈಲೆಂಟ್ ಆಗಿ ಇರ್ತಾರಾ? ಏನ್ ಮಾಡ್ತಾರೆ? ಹಾಗಾದ್ರೆ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ. ಎಮ್ ಎಲ್ ಎಗಳು ಪಾಪ ಅವ್ರಿಗೆ ಗೊತ್ತಿರಲ್ಲ. ಹೈಕಮಾಂಡ್ ಅವ್ರು ಹೇಳಿದಾರೆ, ಅವ್ರಿಗೆ ಹೈಕಮಾಂಡ್ ಅವ್ರು ಹೇಳಿದ್ದಾರೆ ಅಂದ್ರೆ ಹೇಳಿಲ್ಲ. ಹೈಕಮಾಂಡ್ ಅವ್ರು ಏನು ಹೇಳ್ತಾರೆ ಅದ್ರ ಮೇಲೆ ತೀರ್ಮಾನ ಆಗಿದೆ.